मोदी तेरी तानाशाही नहीं चलेगी कांग्रेस ದೇಶದಲ್ಲಿ ನೀಟ್ ಮತ್ತು ಸಿಬಿಎಸ್ಇ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧವಾಗಿ ಮತ್ತು ಇಡೀ ದೇಶದಲ್ಲಿ ವಿದ್ಯಾರ್ಥಿಗಳ ಏನು ಹೋರಾಟ ನಡೀತಾ ಇತ್ತು, ಆ ಹೋರಾಟದಲ್ಲಿ ನಾವು ಕೂಡ ನಮ್ಮ ಪಕ್ಷವು ಕೂಡ ಸಾಕಷ್ಟು ಹೋರಾಟ ಮಾಡಿದೆ. ಎಐಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಕಾಂಗ್ರೆಸ್ ಎಲ್ಲ ಸಂಸದರು, ಶಾಸಕರು ಈ ಹೋರಾಟದಲ್ಲಿ ಭಾಗಿಯಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಜೊತೆಗೆ ಅವರು ಕೂಡ ಸಂಸತ್ನಲ್ಲಿ ಹೋರಾಟ ಮಾಡಿದರು. ಆ ಹೋರಾಟಕ್ಕೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಮತ್ತು ನಮ್ಮ ಎಲ್ಲ ಪಕ್ಷದ ಎಲ್ಲ ಪಕ್ಷಗಳು, ಬರೀ ಕಾಂಗ್ರೆಸ್ ಪಕ್ಷ ಅಲ್ಲ, ಎಲ್ಲ ಪಕ್ಷಗಳು, ಎಲ್ಲ ವಿರೋಧ ಪಕ್ಷಗಳು ಒಗ್ಗೂಡಿ ಈ ಹೋರಾಟ ಮಾಡಿದಕ್ಕೋಸ್ಕರ ಈ ಹೋರಾಟದಲ್ಲಿ ವಿಜಯ ಸಿಕ್ಕಿದೆ. ಇದು ವಿಜಯ ವಿದ್ಯಾರ್ಥಿಗಳಿಗೆ ಸಿಕ್ಕಂತ ವಿಜಯ ಮತ್ತು ಎಲ್ಲ ವಿರೋಧ ಪಕ್ಷಗಳಿಗೆ ಸಿಕ್ಕಂತ ಒಂದು ವಿಜಯ. ಮೋದಿಯವರು ಯಾವಾಗಲೂ ಸುಳ್ಳು ಹೇಳ್ತಾ ಬಂದಿದ್ದಾರೆ, ಆದ್ರೆ ಈ ಒತ್ತಡ ಸಾಕಷ್ಟು ವಿದ್ಯಾರ್ಥಿಗಳ ಮೇಲೆ ಮಾಡಿದಂತ ದೌರ್ಜನ್ಯಕ್ಕೆ ನಾವು ಏನು ದೇಶದಲ್ಲಿ ವಿರೋಧ ವ್ಯಕ್ತವಾಯಿತು. ಅದರಂತೆ ನಮ್ಮೆಲ್ಲ ನಾಯಕರುಗಳು ಸಂಸತ್ತಿನಲ್ಲಿ ಮತ್ತು ಹೊರಗಡೆ ಜಂತರ್ ಮಂತರ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಯುವಕರು ಈ ಹೋರಾಟದಲ್ಲಿ ಭಾಗಿಯಾಗಿ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರಿಗೆ ರಾಜೀನಾಮೆ ಒತ್ತಾಯ ಮಾಡಿ ರಾಜೀನಾಮೆ ಕೊಡುವವರೆಗೂ ಬಿಡಲಿಲ್ಲ. ಈ ಹೋರಾಟಕ್ಕೆ ಸಿಕ್ಕಂತ ಒಂದು ಜಯ ಆಗಿದೆ. ಆದರೆ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡಿಸಿದಂತ ಹೋಮ್ ಮಿನಿಸ್ಟರ್ ಆದ್ರೆ ರಾಜೀನಾಮೆ ಕೊಟ್ಟಿಲ್ಲ ಇಲ್ಲಿವರೆಗೂ. ಶಾ ಕೂಡ ನಾವು ರಾಜೀನಾಮೆ ಮಾಡಬೇಕು, ಅವರು ಕೂಡ ಶಾ ಕೂಡ ರಾಜೀನಾಮೆ ಮಾಡಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳ ಮೇಲೆ ಮತ್ತು ಯುವಕರ ಮೇಲೆ ದೌರ್ಜನ್ಯ ಮಾಡಿಸಿದಂತ ಶಾ ಅವರು, ಯಾಕಂದ್ರೆ ಗೃಹ ಮಂತ್ರಿ ಅವರೇ ಇದ್ದಾರೆ. ಸಾಕಷ್ಟು ಜನರು ಇದರಲ್ಲಿ ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು, ಎಷ್ಟು ಜನ ಇದು ಮಾಡಿದ್ರು. ಅದಕ್ಕೋಸ್ಕರ ಅಮಿತ್ ಶಾ ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಮಾಡಬೇಕು. ಈಗ ನಮ್ಮ ಎಐಸಿಸಿ ಅಧ್ಯಕ್ಷರು ಮತ್ತು ನಮ್ಮ ರಾಹುಲ್ ಗಾಂಧಿ ಅವರು, ನಮ್ಮ ಪಕ್ಷ ಎಲ್ಲ ವಿರೋಧ ಪಕ್ಷಗಳು ಕೂಡಿ ಈ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಆಗಿ ನಿಂತು ಈ ಜಯ ಗಳಿಸುವಲ್ಲಿ ಇವರು ನಮ್ಮೆಲ್ಲ ವಿರೋಧ ಪಕ್ಷಕ್ಕೂ ಕೂಡ ಜಯ ಸಿಕ್ಕಂತಾಗಿದೆ. ಅದಕ್ಕೋಸ್ಕರ ಇವತ್ತು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಮಹಿಳಾ ಘಟಕದ ಅಧ್ಯಕ್ಷರು, ಯುವಕ ಘಟಕದ ಅಧ್ಯಕ್ಷರು, ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಮತ್ತು ಕಾರ್ಪೊರೇಟರ್ಗಳು ಹೋರಾಟದಲ್ಲಿ ಇವತ್ತು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಕೂಡ ನಾವು ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ. ಕೆಪಿಸಿಸಿ ಶಿಕ್ಷಕರು, ವಿರೋಧ ಪಕ್ಷಗಳ ಎಲ್ಲ ನಾಯಕರು ಈ ವಿಜಯೋತ್ಸವದಲ್ಲಿ ಎಲ್ಲರೂ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಈ ವಿಜಯೋತ್ಸವ ಮಾಡ್ಲಿಕ್ಕೆ ಕಾರಣೀಭೂತರು ನಮ್ಮ ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಿಕ್ಕಂತ ಜಯ ಮತ್ತು ಎಲ್ಲ ವಿರೋಧ ಪಕ್ಷಗಳಿಗೆ ಸಿಕ್ಕಂತ ಜಯ ಅಂತ ತಿಳ್ಕೊಂಡು ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿ ಬಂದಾಗಿನಿಂದ ವಿದ್ಯಾರ್ಥಿಗಳಿಗೆ ಘೋರ ಅನ್ಯಾಯ. ಪ್ರಪ್ರಥಮವಾಗಿ ಮ್ಯಾಂಡೇಟ್ನಲ್ಲಿ ಕೇಂದ್ರ ಸರ್ಕಾರ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಹೇಳಿತ್ತು, ಪ್ರತಿ ವರ್ಷ 2 ಕೋಟಿ ವಿದ್ಯಾರ್ಥಿಗಳಿಗೆ ನಾವು ಉದ್ಯೋಗವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು. ಇಲ್ಲಿವರೆಗೆ ಸುಮಾರು 16,000 ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗಬೇಕಾಗಿತ್ತು. ಆದರೆ ಒಬ್ಬ ವಿದ್ಯಾರ್ಥಿಗಳಿಗೂ ಉದ್ಯೋಗ ಕೊಡಲಿಲ್ಲ. ಮತ್ತು ನೀಟ್ನಲ್ಲಿ ಕೂಡ ಅನೇಕ ಬಾರಿ, ಇದು ಮೊದಲನೇ ಸಲ ಅಲ್ಲ, ಸುಮಾರು 6 ಬಾರಿ ನೀಟ್ನ ಪತ್ರಿಕೆಯನ್ನು ಸೋರಿಕೆ ಆಗಿದೆ. ಯಾವ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ, ಹಾಗೆ ಮುಚ್ಕೊಂತ ಹಾಗೆ ಹೊತ್ಕೊಂಡು ಬಂದಿದ್ದಾರೆ. ಈ ಸಲ ಈ ನೀಟ್ ಲೀಕ್ ಆದ್ಮೇಲೆ ವಿದ್ಯಾರ್ಥಿಗಳ ಪರೀಕ್ಷೆಯನ್ನ ಮುಂದೂಡಿದಕ್ಕಾಗಿ, ಅವರು ಬರೆದಿರ್ತಕ್ಕಂಥದ್ದು ಮತ್ತೊಮ್ಮೆ ಬರಿಬೇಕಂತ ಹೇಳಿ ಮುಂದೂಡಿದ್ದಕ್ಕಾಗಿ ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ತ್ರಾಸನ್ನ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಒಬ್ಬ ವಿದ್ಯಾರ್ಥಿನಿ ತನ್ನ ಡೆತ್ ನೋಟ್ನಲ್ಲಿ ಬರೆದಿದ್ದಾಳೆ, ನನ್ನ ಸಾವಿಗೆ ಈ ಮೋದಿನೇ ಕಾರಣ ಅಂತಕ್ಕಂಥ ಮಾತನ್ನ. ಯಾಕಂದ್ರೆ ಮೊದಲು ಸೀಟಿನಿಂದ ಮೆಡಿಕಲ್ ಸೀಟ್ನು ಆಗ್ತಿತ್ತು, ಇಂಜಿನಿಯರಿಂಗ್ ಸೀಟ್ನು ಸಿಗ್ತಿತ್ತು. ಆ ಸೀಟಿಂದ ಆ ರಾಜ್ಯದಲ್ಲಿ ಇರ್ತಕ್ಕಂಥ ಯುವಕರಿಗೆ ಅನುಕೂಲ ಆಗ್ತಿತ್ತು. ಆದ್ರೆ ಇವತ್ತು ಏನಾಗಿದೆ, ಈ ನೀಟ್ ಪದ್ಧತಿಯಿಂದ ಒಂದೇ ಒಂದು ರಾಜ್ಯದಲ್ಲಿ ಬಿಹಾರ್ನಲ್ಲಿ 6 ಜನ ಮಕ್ಕಳು ಒಂದೇ ಮನೆಯವರು ರ್ಯಾಂಕಿಂಗ್ ನಲ್ಲಿ ಪಾಸ್ ಆಗಿದ್ದಾರೆ. ಬಹಳಷ್ಟು ಜನ ಬಿಹಾರ್, ಉತ್ತರ ಪ್ರದೇಶ ಹಾಕ್ನವರು ನೀಟ್ ಪದ್ಧತಿಯಲ್ಲಿ ಈ ಪ್ರಶ್ನೆ ಪತ್ರಿಕೆಗಳನ್ನು ಸೋರಿಕೆ ಆಗಿ ಎಲ್ಲವನ್ನ ಬರೆದುಕೊಂಡು ಅವ್ರಿಗೆ ಏನಪ್ಪಾ ಅಂದ್ರೆ ಲಾಭವನ್ನ ಪಡಿತಾ ಇದ್ರು. ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿ ಶಾಲೆಗಳನ್ನ ಕಟ್ಟಿ ಅವರಿಗೆ ಸ್ಥಳಾವಕಾಶ ಮಾಡಿಕೊಟ್ಟು ನಮ್ಮ ವಿದ್ಯಾರ್ಥಿಗಳು ರೋಡಿನ ಮೇಲೆ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಬಂದು ಒದಗಿತ್ತು. ಆದ ಕಾರಣ ಈ ಅನ್ಯಾಯವನ್ನ ಖಂಡಿಸಿ ನೀಟ್ ಪತ್ರಿಕೆಯಿಂದ ಏನು ಅನ್ಯಾಯ ಆಗಿದೆ, ಯುವಕರು ಬೀದಿಗಿಳಿದು ದೊಡ್ಡ ಹೋರಾಟವನ್ನ ಯುವಕರು ಭಾರತ ದೇಶದ ಇತಿಹಾಸದಲ್ಲಿ ಮೊದಲನೇ ಸಲ ಹೋರಾಟ ಮಾಡಿ ಜಂತರ್ ಮಂತರ್ನಲ್ಲಿ ಸುಮಾರು 37 ದಿನಗಳ ಕಾಲ ಸತ್ಯಾಗ್ರಹ ಕುಳಿತು ಕೊನೆಗೆ ಏನಪ್ಪಾ ಅಂದ್ರ ಲಾಠಿ ಚಾರ್ಜ್ ಮಾಡಿ ಕುತ್ತವನನ್ನ ಎತ್ಕೊಂಡು ಹೋದ ನಂತರ ಲಾಠಿ ಚಾರ್ಜ್ ಮಾಡಿ ಅಶ್ರುವಾಯುವನ್ನು ಸಿಡಿಸಿ ಸುಮಾರು 2,000 ಮೇಲ್ಪಟ್ಟು ವಿದ್ಯಾರ್ಥಿಗಳಿಗೆ ಟೊಂಕ ಮುರಿಯುವಂಗೆ ಏನಪ್ಪಾ ಅಂದ್ರ ದನಕ್ಕೆ ಬಡ್ದಂಗ ಬಡ್ದಿರ್ತಕ್ಕಂಥದ್ದು ಇದು ಇತಿಹಾಸ. ಭಾರತ ದೇಶದ ಇತಿಹಾಸದಲ್ಲಿ ಮೊದಲನೇ ಸಲ
ಮಾಡಿರ್ತಕ್ಕಂಥ ಬಿಜೆಪಿ ಸರ್ಕಾರ ಯುವಕರ ಮೇಲೆ ಅನ್ಯಾಯ ದೌರ್ಜನ್ಯ ಆಗಿರ್ತಕ್ಕಂಥದ್ದು ಇದನ್ನ ಆಗಿದೆ. ಅವರ ಸಮಸ್ಯೆಗಳ ಅವರ ಬೇಡಿಕೆಗಳನ್ನ ಈಡೇರಿಸಿ ಅವ್ರ ಮೇಲೆ ಹಾಕಿರ್ತಕ್ಕಂಥ ಕೇಸ್ ವಾಪಸ್ ತೆಗೆದುಕೊಳ್ಳಿ, ಸತ್ತವರ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಿ, ಅವರಿಗೆ ನ್ಯಾಯ ಕೊಡಿ, ಸಂಪೂರ್ಣ ತನಿಖೆ ಮಾಡಿ ಅಂತ ಹೇಳಿ ದೇಶದ ಇತಿಹಾಸದಲ್ಲಿ ನಮ್ಮ ಯುವಕರ ಹೋರಾಟಕ್ಕೆ ಜಯ ಸಿಕ್ಕಿದೆ. ನಮ್ಮ ಪಕ್ಷವು ಕೂಡ ಮುಂದೆ ಕೂಡ ಯುವಕರ ಹೋರಾಟಕ್ಕೆ ಸಂಪೂರ್ಣವಾದಂತಹ ಬೆಂಬಲ ಕೊಡ್ತದೆ. ನಾವು ಕೂಡ ಇವತ್ತು ಯುವಕರ ಒಂದು ಹೋರಾಟದ ಪ್ರತಿಫಲವಾಗಿ ನಮ್ಮ ಪಕ್ಷದವರ ಹೋರಾಟದ ಪ್ರತಿಫಲವಾಗಿ ನಾವು ವಿಜಯೋತ್ಸವನ ಆಚರಣೆ ಮಾಡಿದ್ದೀವಿ. ಧನ್ಯವಾದ.